ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವ್ ಪಾರ್ಟಿ ಕಿಕ್ ಅನ್ನ ಏರಿಸಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಮೆಗಾ ರೇಡ್ ನಡೆಸಿದ್ದಾರೆ. ಆನೇಕಲ್ ಬಳಿಕ ಫಾರ್ಮ್ ಹೌಸ್ ಮೇಲೆ ರೇಡ್ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಡ್ರಗ್ಸ್, MDMA ಮಾತ್ರೆಗಳು ಪತ್ತೆಯಾಗಿವೆ. ಕೊಕೇನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಸಿಬಿ ಪೊಲೀಸರು. ಬೆಂಜ್ ಕಾರ್ನಲ್ಲಿ ಆಂಧ್ರದ MLA ಪಾಸ್ ಕೂಡ ಪತ್ತೆಯಾಗಿದೆ. ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಪತ್ತೆಯಾಗಿರುವಂಥದ್ದು. ನಿನ್ನೆ ಸಂಜೆ 5ರಿಂದ ಮುಂಜಾನೆ 6ರವರೆಗೆ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಆಂಧ್ರ ಬೆಂಗಳೂರು ಮೂಲದ ನೂರಾರು ಮಂದಿ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಯುವತಿಯರು ಭಾಗಿಯಾಗಿದ್ರು. ಬರ್ತ್ಡೇ ಪಾರ್ಟಿ ಅನ್ನುವಂತಹ ಹೆಸರಿನಲ್ಲಿ ರೇವ್ ಪಾರ್ಟಿಯನ್ನ ನಡೆಸಲಾಗ್ತಾ ಇತ್ತು. ಸಿಸಿಬಿಯ ಆಂಟಿ ನಾರ್ಕೋಟಿಕ್ಸ್ ಅಧಿಕಾರಿಗಳಿಂದ ದಾಳಿಯಾಗಿರುವಂಥದ್ದು. GR ಫಾರ್ಮ್ಸ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಇದಾಗಿದ್ದು, ತಡರಾತ್ರಿ 2 ಗಂಟೆ ನಂತರವೂ ಕೂಡ ಪಾರ್ಟಿಯನ್ನ ಮುಂದುವರಿಸಲಾಗಿತ್ತು. ಪಾರ್ಟಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಕರೆಸ್ಕೊಂಡಿದ್ರು ಆಯೋಜಕರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗೋಪಾಲ ರೆಡ್ಡಿ ಎಂಬುವವರ ಮಾಲೀಕತ್ವದ ಫಾರ್ಮ್ ಹೌಸ್ನಲ್ಲಿ ಈ ಒಂದು ಪಾರ್ಟಿಯನ್ನ ನಡೆಸಲಾಗ್ತಾ ಇತ್ತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಅಜಯ್, ಸಿಸಿಬಿ ಅಧಿಕಾರಿಗಳು ಭರ್ಜರಿಯಾಗಿ ರೇಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಂತ? ಖಂಡಿತವಾಗ್ಲೂ ರಮ್ಯಾ, ಏನಂತಂದ್ರೆ ನಿನ್ನೆ ಸಂಜೆಯಿಂದ ಹಿಡಿದು ಇವತ್ತಿನ ಬೆಳಗ್ಗೆವರೆಗೂ, ಅಂದ್ರೆ ನಿನ್ನೆ ಸಾಯಂಕಾಲ ಭಾನುವಾರ 5 ಗಂಟೆಯಿಂದ ಹಿಡಿದು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಒಂದು ಪಾರ್ಟಿಯನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿನ ಆಯೋಜಕರು ಕೂಡ ತೀರ್ಮಾನ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಹೈದರಾಬಾದ್ನ ಮೂಲದ ವಾಸು ಎಂಬಾತ ಏನಿದ್ದಾನೆ ಆತ ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿದ್ದ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆದ್ರೆ ಇಲ್ಲಿರುವಂತ ಲೋಕಲ್, ಅಂದ್ರೆ ಆ ಜಾಗದ ಫಾರ್ಮ್ ಹೌಸ್, ಆ GR ಫಾರ್ಮ್ಸ್ ಅಂತ ಹೇಳಿ ಗೊತ್ತಾಗಿದೆ, ಅದು ಕೂಡ ಗೋಪಾಲ್ ರೆಡ್ಡಿ ಎಂಬುವರಿಗೆ ಸೇರಿದಂತ ಫಾರ್ಮ್ ಹೌಸ್ ಅಂತ ಈಗಾಗಲೇ ಗೊತ್ತಾಗಿರುವಂತದ್ದು. ಸನ್ ಸೆಟ್ ಟು ಸನ್ ರೈಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ರಾತ್ರಿ 2 ಗಂಟೆ ಆಗ್ತಿದ್ರು ಕೂಡ ಅಲ್ಲಿನ DJ ಸೌಂಡ್ ಆಗಿರ್ಬೋದು ಎಲ್ಲವೂ ಕೂಡ ಇತ್ತು. ಅಂದ್ರೆ ಸಾಕಷ್ಟು ಜನ DJಗಳು ಕೂಡ ಇಲ್ಲಿಗೆ ಬಂದಿದ್ರು ಅಂತ ಹೇಳಿ ಈಗಾಗಲೇ ಮಾಹಿತಿ ಇರುವಂತದ್ದು. ಮತ್ತೆ ಆಂಧ್ರ ಪ್ರದೇಶದ MLA ಒಬ್ರು ಕಾರ್ ಕೂಡ ಅಲ್ಲಿ ಇತ್ತು ಅಂತ ಹೇಳಲಾಗ್ತಿರುವಂತ, ಅಂದ್ರೆ ಅಲ್ಲಿ ಸ್ಟಿಕ್ಕರ್ ಕಾಣಿಸಿರುವಂತದ್ದು. ಆದ್ರೆ ಪ್ರಭಾವಿಗಳು ಏನಾದ್ರು ಇದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಯಾರು ಸೆಲೆಬ್ರಿಟೀಸ್ ಗಳು ಸಿಗ್ತಾರಾ ಅಥವಾ ಸೆಲೆಬ್ರಿಟೀಸ್ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ನಾರ್ಕೋಟಿಕ್ಸ್ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಅಲ್ಲಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು MDMA, ಅಂದ್ರೆ ಏನಾದ್ರು ಯೂಸ್ ಮಾಡಬಾರ್ದು ಅನ್ನೋಂತ ಹೇಳಿ ಕಾನೂನು ಬಾಹಿರ ಆಗಿರುವಂತಹ ಒಂದು MDMA ಆಗಿರ್ಬೋದು, ಮತ್ತೆ ಕೆಲವೊಂದು ಮಾದಕ ವಸ್ತುಗಳು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಕೂಡ ಪಡ್ಕೊಂಡು ಈಗ ಸಾಕಷ್ಟು ಜನ 30ಕ್ಕೂ ಹೆಚ್ಚು ಜನ ಯುವಕರು ಮತ್ತೆ 20ಕ್ಕೂ ಹೆಚ್ಚು ಜನ ಯುವತಿಯರನ್ನು ಕೂಡ ಈಗಾಗಲೇ ತಮ್ಮ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಇನ್ನು ಮುಂದಿನ ತನಿಖೆಯಲ್ಲಿ ಇಲ್ಲಿ ಯಾರ್ಯಾರು ಇದ್ರು, ಯಾರು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು, ಎಷ್ಟು ಲಕ್ಷ ಇದಕ್ಕೆ ಬಂಡವಾಳವನ್ನ ಹೂಡಿದ್ರು, ಇದೆಲ್ಲದೂ ಕೂಡ ತನಿಖೆಯಿಂದ ಹೊರ ಬರ್ಬೇಕಾಗಿದೆ ರಮ್ಯಾ. ಮತ್ತೊಂದು ಕಡೆ ಪಾರ್ಟಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಕರೆಸ್ಕೊಂಡಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇದರಲ್ಲಿ ಹೆಣ್ಮಕ್ಳ ಪಾತ್ರವೇ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ ಅಲ್ವಾ? ಖಂಡಿತವಾಗ್ಲೂ ರಮ್ಯ, ಏನಂತಂದ್ರೆ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿರುವಂತದ್ದು ಸಾಮಾನ್ಯರಂತೂ ಅಲ್ಲ ಅನ್ನೋದು ಬಹುತೇಕ ಪಕ್ಕ ಆಗಿರುವಂತದ್ದು. ಪ್ರಮುಖವಾಗಿ ಹೇಳೋದಾದ್ರೆ ಫ್ಲೈಟ್ ನಲ್ಲಿ ಬಂದಿರುವಂತದ್ದು ಒಂದಾದ್ರೆ 2-3 ಜನ DJಗಳನ್ನು ಕೂಡ ಈಗಾಗಲೇ ಕರ್ಸಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇದರ ಜೊತೆಗೆ ಅಲ್ಲಿದ್ದಂತಹ ಕಾರ್ಗಳು ಕೂಡ ಹೇಳುತ್ತೆ ಈ ಪಾರ್ಟಿಯ ಆಯೋಜಕರು ಮತ್ತೆ ಅಲ್ಲಿಗೆ ಬಂದಂತವ್ರು ಎಂತೆಂತವ್ರು ಅಂತ ಹೇಳಿ. ಯಾಕಂತಂದ್ರೆ ಎಲ್ಲವೂ ಕೂಡ ಐಷಾರಾಮಿ ಕಾರ್ಗಳು, 50 ಲಕ್ಷದಿಂದ 1.5 ಕೋಟಿ 2 ಕೋಟಿವರೆಗೂ ಐಷಾರಾಮಿ ಕಾರ್ಗಳಲ್ಲಿ ಇಲ್ಲಿ
ಬಂದಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಮತ್ತೆ ದೊಡ್ಡದಾದಂತಹ ಫಾರ್ಮ್ ಹೌಸ್ ಕೂಡ ಆಗಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಅಂದ್ರೆ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರೆ ಬಹುತೇಕವಾಗಿ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ, ಮತ್ತೆ ಪೊಲೀಸರು ಕೂಡ ಸಖತ್ ಆಕ್ಟಿವ್ ಆಗಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದಾಗಿ ಬೆಂಗಳೂರಿನ ಹೊರವಲಯ ಅನ್ಸ್ಕೊಂಡಿರುವಂತ ಏನೋ ಹೆಬ್ಗೋಡಿ ಬಳಿಯಲ್ಲಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಇನ್ನು ಆಂಧ್ರದಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಬಂದಿದ್ರು ಅಂತ ಹೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಎಲ್ಲರ ಮಾಹಿತಿಯನ್ನು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಕಲೆ ಹಾಕ್ತಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.